ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೇನಿಲ್ಲಿ ತುಂಬ ಟೆನ್ಷನಲ್ಲಿದ್ದೀರಾ? ಆಲ್ ಓಕೆ? ಅದು ಏನೋ ಸೌಂಡ್ ಬರ್ತಾ ಇತ್ತು, ಚೆಕ್ ಮಾಡೋಣ ಅಂತ ಕೆಳಗಿಳಿದೆ. ನೋಡಿದ್ರೆ ಆಟೋ ಲಾಕ್ ಆಗೋಗಿದೆ ಆದಿ. ನನ್ನ ಪರ್ಸ್ ಮೊಬೈಲ್ ಬೇರೆ ಕಾರಲ್ಲೇ ಉಳಿದೋಗಿದೆ, ಅದಕ್ಕೆ ಟೆನ್ಷನ್ ಆದಿ. ಡೋಂಟ್ ವರಿ, ತಗೊಳ್ಳಿ. ಮೀರಾ ಆಂಟಿಗೆ ಕಾಲ್ ಮಾಡಿ ಡ್ರೈವರ್ ಹತ್ರ ಸ್ಪೇರ್ ಕೀ ಥರ ಕೇಳಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆದಿ. ನೋ ಪ್ರಾಬ್ಲಮ್. ಮೀಟ್ ಮಾಡೋಣ ಅಂತ ಕರೆದ್ಬಿಟ್ಟು ವೇಟ್ ಮಾಡಿಸಿದಾಳೆ ಡಬ್ಬ. ಗಂಡ್ಮಕ್ಳಿಗೆ ಏನು ಕಲ್ಸಲ್ಲ ಅನ್ಕೊಂಡಿದ್ದಾಳ, ಸಿಕ್ಕ ಗುದ್ಬಿಡ್ಬೇಕು. ನಥಿಂಗ್ ಟು ವರಿ ಮಾಮ್. ಆದಿ ನನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೀತು ಜೊತೆ ರೆಸ್ಟೋರೆಂಟ್ ರೀಚ್ ಆದಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ ಸರಿ ಮಾಮ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಆದಿ. ನೀವು ಟೈಮ್ ಸರಿಯಾಗಿ ಬರ್ದೇ ಹೋಗಿದ್ರೆ ನಾನು ಆ ಬಿಸಿಲಲ್ಲಿ ರೋಡ್ ಮಧ್ಯೆ ಒದ್ದಾಡಬೇಕಾಗಿತ್ತು. ಇನ್ನ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಮನೆ ಕಡೆ ಎಸ್ಕೇಪ್. ಹಾಯ್ ಪಾರ್ವತಿ. ಚಿಕ್ಕೇಶ್ಮಂದ್ರೆ ನೀವೇನಿಲ್ಲಿ? ಅಯ್ಯೋ ಇದಾಳಲ್ಲಪ್ಪ ದಿಶಾ, ಮೀಟ್ ಮಾಡೋಣ ಬಾ ಅಂದ್ಲು. ಬಂದು ವೇಟ್ ಮಾಡ್ತಿದ್ದೀನಿ, ಬಂದಿಲ್ಲ. ಪಾರ್ವತಿ, ಡಿಕ್ಕಿ ಹೊಡೆದ್ರೆ ಕೊಂಬು ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಚಿಕ್ಕೇಶ್ಮಂದ್ರೆ ನಮ್ಮ ಹಳ್ಳಿ ಜನ ಹಾಗಂತಾರೆ, ನಿಜಾನ ಸುಳ್ಳ ಯಾರಿಗ್ ಗೊತ್ತು? ಪಾರ್ವತಿ, ಆ ದಿಶಾಗೆ ಪಬ್ಬು ಪಾರ್ಟಿ ಅಂದ್ರೆ ಸಖತ್ ಇಷ್ಟ. ಅವಳಿಗೆ ಮಿಡ್ ನೈಟ್ ತನಕ ಪಾರ್ಟಿ ಮಾಡ್ತಾ ಪಬ್ಬಲ್ಲಿ ಇರೋ ಬರೋರಿಗೆಲ್ಲ ಡಿಕ್ಕಿ ಹೊಡ್ಕೊಂಡು ಓಡಾಡ್ತಾಳೆ. ಅವಳಿಗೂ ಕೊಂಬರ್ಬೋದಲ್ವಾ? ಸುಮ್ಮನೆ ಇರಿ, ಮೊದಲೇ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಇದನ್ನೆಲ್ಲ ಅವ್ರ ಹತ್ರ ಹೇಳಕ್ ಹೋಗ್ಬೇಡಿ. ಆಮೇಲೆ ನಾನು ಇದನ್ನೆಲ್ಲ ಹೇಳ್ದೆ ಅಂತ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಹಾಯ್ ಬ್ರೋ. ಹೇ ದಿಶಾ, ಏನಾಯ್ತು? ಅಣ್ಣ ಜೊತೆ ಬರ್ತಾ ಇದೆಯಾ? ಅಷ್ಟೊಂದು ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ನನ್ನ ಕತೆ ಹಾಗಿರ್ಲಿ, ನಿಂದೇನು? 3 ಹೊತ್ತು ಇವಳಿಂದ ಸುತ್ತೋದೇ ನಿನ್ ಕೆಲ್ಸನಾ? ಅಯ್ಯೋ ಇಲ್ಲ ಅಮ್ಮ, ತರಕಾರಿ ತರಕ್ಕೆ ಅಂತ ಬಂದಿದ್ದೆ. ಅಚಾನಕ್ಕಾಗಿ ರೋಡಲ್ಲಿ ಚಿಕ್ಕೇಶ್ಮಂದ್ರೆ ಸಿಕ್ ಮಾತಾಡ್ಸಿದ್ರು. ಏಯ್, ನೀನ್ ಮಾತಾಡ್ಬೇಡ. ದಿಶಾ, ನಾನು ನಿನ್ಗೋಸ್ಕರ ಇಲ್ಲಿ 1 ಅವರಿಂದ ವೇಟ್ ಮಾಡ್ತೀನಿ. ನೀನೇ ಲೇಟಾಗಿ ಬಂದಿದ್ದು. ನೀನು ಕರೆಕ್ಟ್ ಟೈಮ್ ಬಂದಿದ್ದಿದ್ರೆ ಇವಳು ಮೀಟ್ ಮಾಡೋ ಸಿಚುವೇಶನ್ ಬರ್ತಿರ್ಲಿಲ್ಲ ಅಲ್ವಾ? ಹೌದು ದಿಶಾ, ಇಬ್ರು ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ. ಇದಕ್ಕೆ ನೀನು ಯಾಕೆ ಅಪ್ಸೆಟ್ ಆಗ್ತೀಯಾ? ಇವಾಗ ಟೈಮ್ ವೇಸ್ಟ್ ಮಾಡಿದೆ, ನೀವಿಬ್ರು ಹೊರಡಿ. ಸ್ವಲ್ಪ ಹೊತ್ತು ಇಬ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಮೂಡ್ ರಿಲ್ಯಾಕ್ಸ್ ಆಗುತ್ತೆ. ಏನು ಪಾರ್ವತಿ, ತರಕಾರಿ ತರಕ್ಕೆ ಹೋಗಿದ್ಯಾ? ಹ್ಞೂ ದೊಡ್ಡ ಯಜಮಾನ್ರೆ, ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗಿದ್ದೆ. ಅದು ಸರಿ, ನಡ್ಕೊಂಡು ಯಾಕೆ ಹೋಗ್ತಾ ಇದೆಯಾ? ಆಟೋದಲ್ಲಿ ಹೋಗುತ್ತಾನೆ? ದೊಡ್ಡ ಯಜಮಾನ್ರೆ, ಈ ಸಣ್ಣ ಕೆಲ್ಸಕ್ಕೆ ಆಟೋನ 300-400 ರೂಪಾಯಿ ತಗೊಂತಾರೆ. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ? ಅದ್ರ ಬದಲು ನಡ್ಕೊಂಡು ಹೋದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ, ಬಾ. ಅಯ್ಯೋ ನಿಮ್ಗೆ ಯಾಕೆ ತೊಂದರೆ? ನಾನು ನಡ್ಕೊಂಡೇ ಹೋಗ್ತೀನಿ. ತೊಂದರೆ ಏನಿಲ್ಲ, ಬಾ ಹೋಗೋಣ. ದೊಡ್ಡ ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ್ತೀನಿ. ಕೇಳಿದ್ಮೇಲೆ ಸಿಟ್ಟಾಗಬಾರ್ದು. ಪರವಾಗಿಲ್ಲ, ಅದೇನು ಕೇಳು ಪಾರ್ವತಿ. ಅಲ್ಲ, ಚಿಕ್ಕ ಯಜಮಾನ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಇನ್ನೇನು ಸ್ವಲ್ಪ ದಿನದಲ್ಲೇ ಮದುವೆ ದಿನಾನೂ ಗೊತ್ತು ಮಾಡ್ತಾರೆ. ನಿಮ್ಮ ಮದುವೆ ಯಾವಾಗ? ಮದುವೆ ತಾನೇ, ಆದ್ರಾಯ್ತು ಬಿಡು. ಅಯ್ಯೋ, ಮದುವೆ ವಿಷಯ ನೀವು ಇಷ್ಟು ಈಸಿಯಾಗಿ ತೊಗೊಂಡಿದ್ದೀರಾ. ಮದುವೆ ಅಂದರೆ ರಾಮ ಸೀತೆ ಕಲ್ಯಾಣದ ಹಾಗೆ ಅದ್ದೂರಿಯಾಗಿ ಊರೇ ನೋಡೋ ರೀತಿ ನಡಿಬೇಕು.
ಅದ್ರಲ್ಲೂ ನೀವು ಅರ್ಸನ್ ಕೋಟೆ ಒಡೆಯ ಅಂದ್ಮೇಲೆ ಕೇಳ್ಬೇಕಾ, ಊರ್ಗೆ ಚಪ್ರ ಹಾಕ್ಸಿದ್ರು ಕಮ್ಮಿನೇ. ಅದ್ರಲ್ಲೂ ನೀವು ಮದ್ವೆ ಆಗೋ ಹುಡುಗಿ ತುಂಬಾ ಪುಣ್ಯ ಮಾಡಿರ್ತಾರೆ, ಅದಕ್ಕೆ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ. ಪಾರ್ವತಿ, ಅದನ್ನೆಲ್ಲ ಅಮ್ಮ ನೋಡ್ಕೊಳ್ತಾರೆ. ಅಮ್ಮ ತೋರಿಸಿದ ಹುಡುಗಿಗೆ ಓಕೆ ಅನ್ನೋದಷ್ಟೇ ನನ್ನ ಕೆಲಸ. ಅದು ನಿಜಾನೇ ಅನ್ನಿ. ಅಖಿಲಮ್ಮ ಅವ್ರು ನಿಮ್ಗೆ ದೇವತೆ ತರ ಇರೋ ಹುಡುಗಿನ ಹುಡುಕ್ತಾರೆ. ಅದ್ರಲ್ಲೂ ನಿಮ್ಮನ್ ಮದ್ವೆ ಆಗೋ ಹುಡುಗಿಗೆ ಯಾವ ಕಷ್ಟನೂ ಬರಲ್ಲ. ಅರಮನೆ ಅಂತ ಮನೆ ತುಂಬಾ ಪ್ರೀತಿಸೋ ಜನ, ಅಮ್ಮನಂತ ಅತ್ತೆ, ಅಪ್ಪನ ಹಾಗೆ ವಾತ್ಸಲ್ಯ ತೋರ್ಸೋ ಮಾವ. ಒಂದ್ ಹೆಣ್ಣಿಗೆ ಸುಖವಾಗಿರೋದಕ್ಕೆ ಇದಕ್ಕಿನ್ನ ಇನ್ನೇನ್ ಬೇಕು ಹೇಳಿ? ರಾಣಿ ತರ ಜಮ್ ಅಂತ ಇರ್ಬೋದು. ಅಮ್ಮ ಅಮ್ಮನಾ? ಎಲ್ಲಿ? ಅಯ್ಯೋ, ಅಖಿಲಮ್ಮವ್ರಲ್ಲ. ನಿಮ್ಮನೆಗೆ ಅಖಿಲಮ್ಮವ್ರು ಹೇಗೋ ಈ ಊರ್ಗೆ ಈ ಅಮ್ಮ ಹಾಗೆ ಅಂತೆ. ಇದಕ್ಕೂ ಮುಂಚೆ ನಾನು ಇಲ್ಲೊಂದ್ಸತಿ ಬಂದಿದ್ದೆ. ಇಲ್ಲಿರೋ ಸುತ್ತಮುತ್ತ ಜನ ಹೇಳಿದ್ರು ಈ ದೇವ್ರು ಶಕ್ತಿಶಾಲಿ ದೇವ್ರು ಅಂತ. ನಾನು ಇಲ್ಲಿಗೆ ಬಂದ್ ಹೋದ್ರೆ ಮನ್ಸಿಗೊಂಥರ ಸಮಾಧಾನ ಸಿಗುತ್ತೆ. ನೀವು ಬನ್ನಿ, ನಿಮ್ ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಹೋಗೋಣ ಬಾ. ದೊಡ್ಡ ಯಜಮಾನ್ರೆ, 10 ರೂಪಾಯಿ ಇದ್ರೆ ಕೊಡ್ತೀರಾ? ಮುಂದಿನ ತಿಂಗಳು ಸಂಬಳ ಬಂದ್ಮೇಲೆ ಕೊಡ್ತೀನಿ. ನೀನು ತೀರ್ಸೋದೇನು ಬೇಡ. ನನ್ನ ಹತ್ರ 10 ರೂಪಾಯಿ ಇಲ್ಲ, 100 ರೂಪಾಯಿ ಇದೆ ತಗೋ. ಅಜ್ಜಿ, 100 ರೂಪಾಯಿಗೆ ಚಿಲ್ಲರೆ ಇದೆಯಾ? ಆಯ್ತಾ, ಕೊಡ್ತೀನಿ ಕೊಡಮ್ಮ. ಹೋಗೋಣ. ಪಾರ್ವತಿ, ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಭಿಕ್ಷುಕರಿಗೆಲ್ಲ ದುಡ್ಡು ಹಾಕ್ತಾ ಇದ್ದೆ. ಇವಾಗ ಮಂಗಳಾರತಿ ತಟ್ಟೆಗೆ ದುಡ್ಡೇ ಹಾಕಲಿಲ್ಲ. ಯಾಕೆ? ನಿನಗೆ ಪುಣ್ಯ ಬರೋದು ಬೇಡವಾ? ದೊಡ್ಡ ಯಜಮಾನ್ರೆ, ನಾವು ದೇವಸ್ಥಾನಕ್ಕೆ ಬರೋದು ಬೇಡ್ಕೊಳ್ಳೋದಿಕ್ಕೆ ತಾನೆ. ಅಂಥದ್ರಲ್ಲಿ ದೇವ್ರಿಗೆ ದುಡ್ಡು ಕೊಡೋಷ್ಟು ದೊಡ್ಡೋಳಲ್ಲ ನಾನು. ನಾವು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಕೈಲಾಗದೆ ಇರೋರಿಗೆ ಸಹಾಯ ಮಾಡಿದ್ರೆ ಆ ದೇವ್ರು ಮೆಚ್ತಾನೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಆ ಭಿಕ್ಷುಕರಿಗೆ ದುಡ್ಡು ಕೊಟ್ಟೆ. ವಾವ್, ಚಿಂದಂತ ಮಾತು ಹೇಳಿದೆ ಪಾರ್ವತಿ. ಆ್ಯಕ್ಚುಲಿ ನೀನು ಮಾಡಿರೋ ಕೆಲಸಕ್ಕೆ ಜಾಸ್ತಿ ಪುಣ್ಯ ಸಿಗೋದು. ಬಾ ಹೋಗೋಣ. ದೊಡ್ಡ ಯಜಮಾನ್ರೆ, 1 ನಿಮಿಷ. ದೊಡ್ಡ ಯಜಮಾನ್ರೆ, ಇದನ್ನ ಕೈ ಕಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದಾಗತ್ತೆ ಅಂತ ಹೇಳೋದನ್ನ ಕೇಳಿದ್ದೀನಿ. ನಿಮಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ನೀವು ಹೂ ಅಂದರೆ ಇದು ನಿಮ್ಮ ಕೈ ಕಟ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.